ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಸಾರಿ ಉಡಿಸ್ತಾ ಇದ್ದೀನಿ ಲಕ್ಷ್ಮಿಗೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿನ ಯಾವ ರೀತಿಯಾಗಿ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಾರಿನ ಈ ಥರ ಚಾಪೆ ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಅಂದರೆ ನೀವು ಎಷ್ಟು ಉದ್ದ ಇರುತ್ತೋ ಸಾರಿನ ಅಷ್ಟು ಉದ್ದಕ್ಕೆ ಬಿಡಬೇಕಾಗತ್ತೆ. ಸೊ ಬಿಟ್ಬಿಟ್ಟು ಚೆನ್ನಾಗಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ 4 ಬಳ್ಳಲ್ಲಿ ಇಟ್ಕೊಂಡು. ಸೊ ಈ ಥರ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಸೊ ಆ ಥರ ಫೋಲ್ಡಿಂಗ್ ಮಾಡ್ಕೋತಾ ಬನ್ನಿ. ಸೊ ಈ ಥರ ಸ್ಟ್ರೇಟಾಗಿ ನೀವು ಸ್ಯಾರಿನ ಇಟ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿ ಬಟ್ಟೆ ಪಿನ್ ಇರುತ್ತಲ್ಲ ಸೊ ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ಕೆಳಗಡೆ ನೀರಿಗೆಗಳನ್ನೆಲ್ಲ ಮಾಡ್ಕೊತಿರಲ್ಲ ಅಲ್ಲಿ ಪಿನ್ ಹಾಕಬೇಕು. ಕರೆಕ್ಟಾಗಿ ನೀವು ಬಟ್ಟೆ ಪಿನ್ ಹಾಕಿದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಕಡೆ ಮತ್ತು ಆ ಕಡೆ ಮತ್ತು ಮಿಡಲಲ್ಲಿ ಕೂಡ ಹಾಕ್ಕೋಬೇಕಾಗತ್ತೆ. ನೀಟಾಗಿ ನಾವು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ ನಂತರ ಅಲ್ಲಿ ಪಿನ್ನನ್ನು ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ಹಾಕ್ಕೋತಾ ಇದ್ದೀನಿ. ನೀವು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಬಟ್ಟೆಗೆ ಹಾಕೋ ಪಿನ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಸೊ ನಾನು ವಿಡಿಯೋನಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಸೊ ನೀವು ಅದೇ ರೀತಿ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಸೊ ನೋಡಿ ಇವಾಗ ನೀಟಾಗಿ ಒಂದು ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಸೊ ಇವಾಗ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಪಿನ್ ಹಾಕಿರೋದನ್ನು ಬಿಟ್ಟು ಮುಂದ್ಗಡೆ ಅದೇ ಥರ ಮಾಡ್ಕೊಂಡಿದ್ದೀನಿ. ಸೊ ನಾವು ಶರ್ಗಿನ ಕಡೆ ಏನಿರುತ್ತಲ್ಲ ಅದನ್ನು ಬಿಟ್ಟು ಸ್ವಲ್ಪ ಈ ಕಡೆ ಮತ್ತೆ ಸ್ವಲ್ಪ ಪಿನ್ ಹಾಕ್ಕೊಳ್ಳೋಣ. ಈ ಥರ ಬಟ್ಟೆ ಪಿನ್ನು ಮಿಡಲಲ್ಲಿ ಮತ್ತು ಆ ಕಡೆ ಎರಡು ಕಡೆನೂ ನೀಟಾಗಿ ಜೋಡಿಸ್ಕೊಂಡು ಹಾಕ್ಕೋಬೇಕು. ಸೊ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಂಡ ನಂತರ ನಾವು ಶರ್ಗಿನ ಕಡೆ ಸ್ವಲ್ಪ ಬಿಟ್ಕೊಂಡು ಇವಾಗ ಅಷ್ಟೂ ನಾನು ಇವಾಗ ಸಾಡಿ ಪಿನ್ನನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಜೋಡಿಸ್ಕೋಬೇಕು. ಕೆಳಗಡೆ ಮತ್ತು ಮೇಲ್ಗಡೆ ಇರೋ ಭಾಗನ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ನೆರಿಗೆಗಳು ನೀಟಾಗಿ ಬರುತ್ತೆ. ಸೊ ಈ ಥರ ಸೇಫ್ಟಿ ಪಿನ್ ಹಾಕ್ಕೋಬೇಕು. ಎರಡನ್ನೂ ಹಾಕ್ಕೊಳ್ಳಿ, ನೀವು ಬಟ್ಟೆ ಪಿನ್ನು ಮತ್ತು ನೀವು ಡ್ರೆಸ್ಸಿಗೆ ಅಂದರೆ ಸ್ಯಾರಿಗೆಲ್ಲ ಪಿನ್ ಮಾಡ್ಕೋತಿರಲ್ಲ ಆ ಥರ ಪಿನ್ನನ್ನು ನೀವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ 3 ಕಡೆ ಆದಮೇಲೆ ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡ ನಂತರ ನಾವು ಶರ್ಗಿನ ಭಾಗ ಏನಿರುತ್ತಲ್ಲೋ ಅದನ್ನು ಇವಾಗ ನೆರಿಗೆನ ಮಾಡ್ಕೋಬೇಕು. ಅದಕ್ಕೂ ಕೂಡ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ನೀಟಾಗಿ ಇವಾಗ ಜೋಡಿಸ್ತಾ ಇದ್ದೀನಿ ನೋಡಿ. ಸೆರೆಗೂ ಯಾವ ರೀತಿಯಾಗಿ ನೀವು ಮಾಡ್ಕೊತೀವಲ್ಲ ನಾವು ಉಟ್ಕೋಬೇಕಾದ್ರೆ ಅದೇ ರೀತಿ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಕಷ್ಟ ಆಗ್ಬೋದು. ಸೊ ಈ ಥರ ಅದಕ್ಕೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಮಾಡಿದರೆ ನಿಮಗೂ ಉಡ್ಸೋದಕ್ಕೆ ಕಷ್ಟ ಆಗೋಲ್ಲ. ಸೊ ನೀಟಾಗಿ ಬರುತ್ತೆ. ಸ್ಯಾರಿ ಡ್ರಾಪಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳಿ ನೀವು. 3 or 4 ಸ್ಟೆಪ್ಸ್ ಬರುತ್ತೆ, ಅಂದರೆ ನೆರಿಗೆ ಬರುತ್ತೆ ಅದಕ್ಕೆ ನೋಡಿ. ಈ ಥರ ಮಾಡ್ಕೋಬೇಕು. ಕೆಳಗಡೆದು ಕರೆಕ್ಟಾಗಿ ಬಂದರೆ ಮೇಲ್ಗಡೆದು ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ರೆಡಿ ಆಯಿತು. ಸೊ ಇದಕ್ಕೂ ಕೂಡ ನಾನು ಪಿನ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಬಟ್ಟೆ ಪಿನ್ನು ಮತ್ತು ಸಾಡಿ ಪಿನ್ ಎರಡೂ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ನೀರಿಗೆಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ 1 2 3 ಈ ಥರ ಹಾಕಬೇಕಾಗತ್ತೆ. ನಮಗೆ ಸೆರಗು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟು ಉದ್ದನ ನಾವು ಹಾಕ್ಕೋಬೇಕು. ಅಂದರೆ ನಿಮ್ಮ ದೇವಿನ ಕೂರಿಸ್ಬೇಕಾದ್ರೆ ಎಷ್ಟು ಉದ್ದಕ್ಕಾಗಿ ನಿಮ್ಗೆ ಬೇಕಾಗುತ್ತೋ ಆ ಥರ ಮಾಡ್ಕೊಳ್ಳಿ ನೀವು. ಸೊ ನನಗೆ ಇಷ್ಟೇ ಸಾಕಾಗಿತ್ತು, ಅದಕ್ಕೋಸ್ಕರ ನಾನು ಇಷ್ಟನ್ನೇ ಮಾಡ್ಕೊಂಡಿದ್ದೀನಿ. ಸೊ ನಾನು ಒಂದು 3 ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಾಡ್ಕೊಂಡು ಜೋಡಿಸ್ಕೊಂಡು ಬಂದರೆ ಕರೆಕ್ಟಾಗಿ ಬರುತ್ತೆ. ಸೊ ಈ ಥರ ರೆಡಿ ಮಾಡಿ ನೀವು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ನಾವು ಹಾಕ್ತೀನಿ ಅನ್ನೋರಿದ್ರೆ ಹಿಂದೆ ನೀವು ರೆಡಿ ಮಾಡಿ ಇಟ್ಕೋಬೋದು. ಇಷ್ಟು ರೆಡಿ ಮಾಡಿಕೊಂಡ್ರೆ ಕಷ್ಟ ಆಗೋಲ್ಲ ಉಡ್ಸೋದಕ್ಕೆ. ಇಷ್ಟನ್ನು ನೀವು ನೀಟಾಗಿ ಮಾಡ್ಕೊಂಡಿಟ್ರೆ ಬೆಳಗ್ಗೆ ಎದ್ದು ನೀವು ಅಲಂಕಾರನ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು ಡೆಕೋರೇಷನ್ಗೋಸ್ಕರ ಈ ಥರ ಅಕ್ಕಿ ಎಲೆಯಲ್ಲಿ ಒಂದು ನೀವು ತಟ್ಟೆ ಇದ್ದರೆ ತಟ್ಟೆನ ಇಟ್ಕೋಬೋದು. ನಾನು ಈ ಥರ ಇಟ್ಕೊಂಡಿದ್ದೀನಿ. ಒಂದು ಬಿಂದಿಗೆನ ತೊಗೊಂಡು ಆ ಬಿಂದಿಗೆಗೆ ಇವಾಗ ನಾನು ಸೀರೆನ ಹಾಕ್ತಾಯಿದ್ದೀನಿ. ಸೊ ನೋಡಿ ಈ ಥರ ಮಿಡಲಲ್ಲಿ ಕರೆಕ್ಟಾಗಿ ಬರಲಿ. ಅದು ಪಿನ್ ಹಾಕಿರೋದು ಕರೆಕ್ಟಾಗಿ ಬರುತ್ತಾ ಇದೆ. ನಮ್ಮ ಬಟ್ಟೆ ಪಿನ್ ಹಾಕಿದ್ನಲ್ಲ ಅದು ಸ್ವಲ್ಪ ಸೈಡಾಗಿದೆ. ಮಿಡಲಲ್ಲಿ ಹಾಕಿರೋ ಪಿನ್ನು ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ಅದಕ್ಕೋಸ್ಕರ ಇದನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ 2 ನೀರಿಗೆಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡ್ರೆ ಮತ್ತು ಬಿಂದಿಗೆನಲ್ಲಿ ಪಿನ್ನನ್ನು ಹಾಕ್ಕೋಬೇಕಾಗತ್ತೆ. ಬಿಂದಿಗೆ ಸೈಡ್ ಮೇಲ್ಭಾಗ ಇರುತ್ತಲ್ಲ ಅಲ್ಲಿ ನೀರಿಗೆಗಳನ್ನ ನೀಟಾಗಿ ಮಾಡಿಕೊಂಡು ಪಿನ್ ಹಾಕ್ಕೋಬೇಕು. ಸೊ ಈ ಕಡೆ ಒಂದು ಪಿನ್ನು ಮತ್ತು ಆ ಕಡೆ ಒಂದು ಪಿನ್ ಹಾಕ್ಕೋತೀನಿ, ಯಾಕೆಂದರೆ ನೀರಿಗೆಗಳು ಜರಿಬಾರ್ದು ಅಂತ. ಈ ಥರ ಪಿನ್ ಹಾಕ್ಕೊಬೇಕು. ಹಾಕೊಂಡ ನಂತರ ನೀಟಾಗಿ ಪಿನ್ನ ಜೋಡಿಸ್ಕೊಂಡ ನಂತರ ನಾನು ಒಂದು ಸ್ವಲ್ಪ ಸೇಫ್ಟಿಗಿರಲಿ ಅಂತ ದಾರಾನ ಹಾಕ್ತಾಯಿದ್ದೀನಿ. ನೀವು ದೊಡ್ಡದಾಗಿ ಪಿನ್ ಇದ್ದರೆ 2 ಕೂಡಿ ಜಾಯಿಂಟ್ ಮಾಡಿಕೊಂಡು ಹಾಕೋಬೋದು. ಇವಾಗ ನೀಟಾಗಿ ಕೂತ್ಕೊಂಡಿದೆ. ಸೊ ಎಲ್ಲನೂ ಕೆಳಗಡೆ ಏನೇನು ಕ್ಲಿಪ್ಸ್ ಹಾಕಿದ್ದೀವಿ ಪಿನ್ ಹಾಕಿದ್ನಲ್ಲ ಅದನ್ನೆಲ್ಲ ತಕ್ಕೋತಾ ಇದ್ದೀನಿ. ತಗೊಂಡು ಒಳಗಡೆ ನೀರಿಗೆಗಳನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋಣ.
ಸೊ ಇವಾಗ ಮಾಡ್ಕೊಂಡ ನಂತರ ನೆಕ್ಸ್ಟು ನಾವು ಕೈ ಕಾಲುಗಳನ್ನೆಲ್ಲ ಜೋಡಿಸ್ಬೇಕಾಗಿರುತ್ತೆ. ನಮ್ಮ ಬ್ಲೌಸ್ ಪೀಸ್ ಭಾಗ ಏನಿರುತ್ತೋ ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಬಿಂದಿಗೆ ಮೇಲೆ ನಾವು ಇಟ್ಟಿರ್ತೀವಲ್ಲ ಅದರ ಮೇಲೆ ಈ ಥರದ್ದು ಬ್ಲೌಸ್ ಪೀಸ್ ಹಾಕಿಬಿಟ್ಟು ಹಿಂದ್ಗಡೆ ಪಿನ್ನನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಒಂದು 2-3 ಪಿನ್ನನ್ನು ಹಾಕ್ಕೊಳ್ಳಿ. ಉಚ್ಚಬಾರ್ದಲ್ಲ, ಸೊ ಅದಕ್ಕೋಸ್ಕರ ಪಿನ್ ಹಾಕ್ಕೊಳ್ಳಿ. ಹಾಗೆ ಕಳಶನ ಇಡ್ತಾಯಿದ್ದೀನಿ. ಸೊ ಕಳಶಕ್ಕೆ ನಾವು ಇವಾಗ ಕಾಯಿ ಇಟ್ಟು ಲಕ್ಷ್ಮೀ ಮುಖಾನ ಇಡ್ತಾಯಿದ್ದೀನಿ. ಸೊ ಇಟ್ಮೇಲೆ ನಾವು ಇವಾಗ ಸೆರಗಿನ ಭಾಗ ಏನಿರುತ್ತಲ್ಲೋ ಅದನ್ನು ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಬೇಡ ಅಂದರೆ ನೀವು ಮುಂದ್ಗಡೆ ಬಿಡ್ತೀನಿ ಅಂದರೆ ಹಂಗೂ ಬಿಟ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕಾಣುತ್ತೆ. ಈ ಥರ ಮತ್ತೆ ಅಲ್ಲೊಂದು ಪಿನ್ ಹಾಕ್ಕೊಳ್ಳೋಣ ಸೇಫ್ಟಿಗೆ. ಆಮೇಲೆ ತೆಗಿತೀನಿ. ಇವಾಗ ಅಟ್ಯಾಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ಇದಕ್ಕೆ ಸೊಂಟಪಟ್ಟಿ ಥರನ ಒಂದು ದಾರಾನ ಹಾಕ್ಕೋತಾ ಇದ್ದೀನಿ. ಸೊ ಈ ಥರ ದಾರ ಹಾಕ್ಕೊಂಡು ಬಿಡೋಣ, ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಪಿನ್ನು ತೆಗೆದಾಕ್ತೀನಿ. ಹಾಕಿದ ನಂತರ ಇವಾಗ ನಾನು ಅದಕ್ಕೆ ಕೈಗಳನ್ನ ಜೋಡಿಸ್ಕೋತೀನಿ. ಕೈ ಕಾಲುಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೋಬೋದು. ಬೇಡ ಅನ್ನೋರಿದ್ರೆ ಇಷ್ಟೇ ಮಾಡಿಕೊಂಡು ನೀವು ಅಲಂಕಾರ ಕೂಡ ಮಾಡ್ಕೋಬೋದು. ಸೊ ನಾನು 2 ಕೈಗಳನ್ನ ಹಾಕ್ತಾಯಿದ್ದೀನಿ ಇವಾಗ ಲಕ್ಷ್ಮಿಗೆ ಈ ಥರ ನೀಟಾಗಿ. ಆಮೇಲೆ ಕರೆಕ್ಟಾಗಿ ಬರೋ ಥರ ಮಾಡ್ಕೊಂಡಿನಿ ನೋಡಿ. ಈ ಥರ ಎಲ್ಲೆಲ್ಲಿ ನೆರಿಗೆಗಳು ಈ ಥರ ಆಗಿದ್ದರೆ ನೀಟಾಗಿ ಮಾಡ್ಕೊಳ್ಳೋಣ. ಸೊ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ನೆರಿಗೆಗಳು ನೀಟಾಗಿ ಕೂತ್ಕೊಂಡವ್ರ ಥರ ಅನಿಸುತ್ತೆ. ಈ ಥರ ನೀಟಾಗಿ ಕಾಣೋ ಥರ ನೆರಿಗೆಗಳನ್ನೆಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋಣ. ಸೊ ಹಾಗೆ ಕಾಲುಗಳನ್ನ ಹಾಕ್ತಾಯಿದ್ದೀನಿ. ಸೊ ನೀವು ದೇವಿ ಕೂತ್ಕೊಂಡಿರೋ ಥರನೂ ಮಾಡ್ಕೋಬೋದು, ಇಲ್ಲ ಕಾಲು ಮೇಲೆ ಕಾಲು ಹಾಕ್ಕೊಂಡಿರೋ ಥರನೂ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವ ಥರ ಕಾಲು ಕೈಗಳಿರುತ್ತೋ ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಪಿನ್ನಲ್ಲಿ ಅಟ್ಯಾಚ್ ಮಾಡಿಕೊಂಡು ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಸೊ ಈ ಥರನೂ ಹಾಕ್ಕೋಬೋದು. ಅಟ್ಯಾಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಾನು ಅದಕ್ಕೆ ಅಲಂಕಾರ ಮಾಡ್ತಿದ್ದೀನಿ. ಸೊಂಟಪಟ್ಟಿ, ಆಮೇಲೆ ಕೊರಳಲ್ಲಿ ಏನೇನು ಬೇಕೋ ಡೆಕೋರೇಷನ್ ನೀವು ಏನೇನು ಮಾಡ್ಕೊತೀರೋ ನಿಮ್ಮ ಹತ್ರ ಯಾವ್ದ್ಯಾವ್ದು ವಸ್ತುಗಳಿರುತ್ತೆ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಸೊ ನೀವು ಹಿಂದೆ ಇನ್ನೂ ಡೆಕೋರೇಷನ್ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೂ ಅದನ್ನು ಕೂಡ ಮಾಡ್ಬೋದು. ನಂಗೆ ಬರೀ ಸ್ಯಾರಿ ಡ್ರಾಪಿಂಗ್ ತೋರಿಸೋದಕ್ಕೋಸ್ಕರನೇ ಈ ಥರ ಅಲಂಕಾರ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಸೊ ಈಸಿಯಾಗಿ ನೀವು ಮಾಡ್ಬೋದು. ಸೊ ನಾಳೆ ಅಲ್ಲಿ ಪೂಜೆ ಇತ್ತಂದರೆ ನೀವು ಹಿಂದಿನ ದಿನವೇ ಸ್ಯಾರಿ ಡ್ರಾಪಿಂಗ್ ಮಾಡಿಕೊಂಡು ಇಟ್ಕೋಬೋದು. ಅಲಂಕಾರ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನಾನು ಕೈಗಳಿಗೆ ಬಳೆಗಳನ್ನ ಹಾಕ್ತಾಯಿದ್ದೀನಿ. ಸೊ ಹುಷಾರಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಅದು ಉಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ನೀಟಾಗೆಲ್ಲ ಪಿನ್ ಮಾಡ್ಕೋಬೇಕು. ಸೊ ನಾನು ಸ್ವಲ್ಪ ಮಧ್ಯೆ ಉಚ್ತಾಯಿತ್ತು, ನೀಟಾಗಿ ಪಿನ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಕುಂತು. ಸೊ ಪಿನ್ನನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ದಾರ ಹಾಕಿದ ಮೇಲೆ ಕೈಗೆ ಅದು ಸೊ ಈ ಥರ ಕೂತ್ಕೊಂಡವ್ರ ಥರ ನೀವು ಮಾಡ್ಕೋಬೋದು ದೇವಿನ. ಸೊ ಇವಾಗ ನಂದು ಅಲಂಕಾರ ಮುಗೀತು ದೇವಿದು. ಸೊ ನೀವು ಇದೇ ರೀತಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಕೈ ಕಾಲುಗಳು ಇರಲಿಲ್ಲ ಅಂದರೆ ಹಂಗೆ ಕೂಡ ಡೆಕೋರೇಷನ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.